ಹಾಯ್ ಹಲೋ ಫ್ರೆಂಡ್ಸ್, ರಕ್ಷು ಕೈ ರುಚಿಗೆ ಎಲ್ಲರಿಗೂ ಸುಸ್ವಾಗತ. ಬೆಳಿಗ್ಗೆ ಎದ್ದ ತಕ್ಷಣ ಇನ್ನೇನು ತಿಂಡಿ ರೆಡಿ ಮಾಡಬೇಕು. ಸೊ ಏನು ಮಾಡೋದು, ಹೇಗೆ ಮಾಡೋದು ಅಂತ ಇದ್ದರೆ ಕ್ವಿಕ್ಕಾಗಿ ಮನೆಯಲ್ಲಿರುವ ತರಕಾರಿನ ಉಪಯೋಗಿಸಿ ರವೆ ರೊಟ್ಟಿ ಜೊತೆಗೆ ಹಾಗೆ ಚಪಾತಿ ಜೊತೆಗೆ ಮ್ಯಾಚ್ ಆಗುವಂತಹ ಒಂದು ಪಲ್ಯನ ಯಾವ ರೀತಿ ಮಾಡೋದು ಅಂದರೆ ದಪ್ಪಮೆಣಸಿನ್ಕಾಯಿ ಹಾಗೆ ಕ್ಯಾರೆಟ್ ಟೊಮೊಟೊ ಬಳಸಿ ಯಾವ ರೀತಿ ಒಂದು ಸ್ಪೆಷಲ್. ಇವು ಮೂರು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಪರೋಟ ಜೊತೆ, ಚಪಾತಿ ಜೊತೆ, ದೋಸೆಗಷ್ಟು ಚೆನ್ನಾಗಿರಲ್ಲ, ರೊಟ್ಟಿಗಳ ಜೊತೆ ತುಂಬ ಮಸ್ತಾಗಿರುತ್ತೆ. ನೀವು ಈ ರೀತಿ ರೊಟ್ಟಿ ಮಾಡ್ತೀರಾ ಅಂದರೆ ಬಳಿಯ ರೊಟ್ಟಿ ತಟ್ಟೋದಲ್ಲ, ಈ ರೀತಿ ಮಾಡ್ತೀರಾ ಅಂತ ನಿಮಗೆ ಗೊತ್ತಿದ್ದರೆ, ಕೆಲವು ಸೈಡ್ ಮಾಡ್ತಾರೆ ಕೆಲವು ಸೈಡ್ ಮಾಡಲ್ಲ. ಸೊ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ಈ ರೀತಿಯೇ ಬೇಗ ಬೇಕು ಅಂತ ಅಂದರೆ ಮಾಡೋದು. ಸೊ ಇವಾಗ ಪಲ್ಯನ ನೋಡ್ಕೊಂಡು ಬರೋಣ ಬನ್ನಿ, ಹೇಗೆ ಮಾಡೋದು, ಹೇಗಿರುತ್ತೆ ಅಂತ. ಯಾವುದೇ ಒಂದು ರೊಟ್ಟಿಗಾಗಲಿ ಹಾಗೆ ಚಪಾತಿಗಾಗಲಿ ಅದಕ್ಕೆ ಚೆನ್ನಾಗಿರೋ ಪಲ್ಯ ಇದ್ದರೆ ಒಂದು ಎಕ್ಸ್ಟ್ರಾನೇ ತಿನ್ಬೋದು ಅಂತ ಹೇಳ್ಬೋದು ಅಲ್ವಾ. ಸೊ ಸಿಂಪಲಾಗಿ ತಟ್ಟಿ ಎಲ್ಲ ಇದು ಮಾಡೋದಕ್ಕಿಂತ ಈ ಥರ ಬೇಗ ಮಾಡಿಬಿಡ್ಬೋದು. ರವೆ ರೊಟ್ಟಿ ಆದರೆ ಜಸ್ಟ್ ಏನೂ ಇಲ್ಲ, ನೀರು ಹಾಗೆ ಚಿರೋಟಿ ರವೆ ಉಪ್ಪು ಹಾಕಿ ಕಲಿಸ್ಬಿಟ್ಟು ಇಡೋದು ಪಲ್ಯ ಮಾಡೋ ತನಕ. ಸೊ ಪಲ್ಯ ಆದಮೇಲೆ ಇದು ಸ್ವಲ್ಪ ನೆಂದಿರತ್ತಲ್ವ, ಸೊ ಈ ರೀತಿ ಕಲ್ಲಿಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಬಲಿದ್ರೆ ಸೊ ರೊಟ್ಟಿನೂ ರೆಡಿ ಆಗುತ್ತೆ, ಅದಕ್ಕೆ ತಕ್ಕ ಹಾಗೆ ಪಲ್ಯನೂ ರೆಡಿ ಆಗುತ್ತೆ. ಸೊ ಪಲ್ಯ ಯಾವ ರೀತಿ ಇರುತ್ತೆ ಫಸ್ಟು ಕಣ್ಣಲ್ಲಿ ನೋಡಿಬಿಡ್ಬೇಕು. ನಮಗೇನು ಗೊತ್ತಾ, ಕಣ್ಣಲ್ಲಿ ನಮ್ಮ ನೋಡೋಕ್ಕೆ ಚೆನ್ನಾಗಿದ್ರೆ ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಕೆಲವರ ಅಭಿಪ್ರಾಯ. ಸೊ ನೋಡಿ, ಪಲ್ಯ ಈ ರೀತಿ ಥಿಕ್ನೆಸ್ ಆಗಿ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಇದೆ. ಸೊ ನನಗೆ ಈ ಪಲ್ಯ ಅಂತ ಅಂದರೆ ಕ್ಯಾಪ್ಸಿಕಮ್ ಕ್ಯಾರೆಟ್ ಘಮ ಘಮ ಅಂತ ಇರುತ್ತೆ. ಸೊ ನಮ್ಮಮ್ಮ ನನಗೆ ಈ ರೀತಿ ಈ ಮೂರು ಕಾಂಬಿನೇಷನ್ ಹಾಕಿ ಮಾಡಿಕೊಡ್ತಾ ಇತ್ತು. ಸೊ ನನ್ನ ಫೇವ್ರೇಟು ಅಂತಲೇ ಹೇಳ್ಬಹುದು. ಬನ್ನಿ ಆಗಿದ್ದರೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ತಟ್ಟಂತ ಮಾಡಿ ಪಟ್ಟಂತ ತಿನ್ನಿ ಬನ್ನಿ. ಮೊದಲಿಗೆ ಒಂದು ಬಾಣಲೆ ಇಡಿ, ಅದಕ್ಕೆ ಒಂದು ದೊಡ್ಡ ಕಪ್ಪಷ್ಟು ಎಣ್ಣೆ ಹಾಕಿ, ಯಾಕಂದರೆ ಪಲ್ಯಗಳಿಗೆ ಎಣ್ಣೆ ಮುಂದಾಗಿರಬೇಕು. ಅದು ಕಾದ ನಂತರ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕಿ ಅದು ಚಟಪಟ ಅಂತ ಅಂದಲಿ. ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಆ ಜೀರಿಗೆ ಚೆನ್ನಾಗಿ ಕೆಂಪಾಗಲಿ. ನಂತರ ಅದಕ್ಕೆ ಹಸಿಯಾದ ಕರಿಬೇವಿನ ಸೊಪ್ಪು 2 ಎಸಳನ್ನು ಹಾಕಿ ಅದು ಚೆನ್ನಾಗಿ ಚಟಪಟ ಅಂದ ನಂತರ ಸಣ್ಣದಾಗಿ ಕಟ್ಟಿಟ್ಕೊಳ್ಳುವಂತಹ 3 ಈರುಳ್ಳಿ ಹಾಗೆ 3 ದಪ್ಪಮೆಣಸಿನಕಾಯಿ ಇದಿಷ್ಟನ್ನು ಹಾಕಿ ಒಂದು ಚೆಂದ ಫ್ರೈ ಕೊಡಿ. ಜಾಸ್ತಿ ಎಣ್ಣೆ ಹಾಕಿರೋದ್ರಿಂದ ಬೇಗ ಅವೆರಡು ಫ್ರೈ ಆಗುತ್ತೆ, ಹಾಗೆ ಘಮ ಘಮ ಅಂತ ಚೆನ್ನಾಗಿ ಅನ್ನತ್ತೆ. ಇಲ್ಲಿ ಹಸಿ ಕರಿಬೇವಿನ ಸೊಪ್ಪು ಒಂದು ಫ್ಲೇವರ್ ಥರ ತುಂಬ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ 1-2 ನಿಮಿಷ ಮುಚ್ಚಿಟ್ಬಿಡಿ, ನೀಟಾಗಿ ಫ್ರೈ ಆಗುತ್ತೆ. ಇದು ಫ್ರೈ ಆದ ನಂತರ ಒಂದೇ ಒಂದು ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕ್ಕೊಳ್ಳಿ. ಅದು ಹೆಚ್ಕೋಬೇಡಿ, ತುರಿದು ಹಾಕಿದ್ರೇ ಅದು ಫ್ಲೇವರು. ಅದನ್ನು ಹುರ್ಕೊಳ್ಳಿ. ಅದು ಹಸಿ ವಾಸನೆ ಹೋಗಬೇಕು. ಎಲ್ಲಾದ್ರೂ ನಾವೇನೇ ಹಾಕಿದ್ರೂ ಹಸಿ ವಾಸನೆ ಹೋಗಬೇಕು, ಓಕೆನಾ. ನಂತರ ಅದನ್ನು ಮುಚ್ಚಿಡಿ. 1 ನಿಮಿಷ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ಅದು 3 ಟೊಮೊಟೊ ಹಾಕ್ಕೊಂಡು ನೀಟಾಗಿ ಮಿಕ್ಸಪ್ ಕೊಟ್ಕೊಳ್ಳಿ. ಒಂದಕ್ಕೊಂದು ನೀಟಾಗಿ ಮಿಕ್ಸಪ್ ಆಗಬೇಕು. ಅದು ಆದ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಆವಾಗ ಅದು ಬೇಗ ಫ್ರೈ ಆಗುತ್ತೆ ಮತ್ತು ನೀರು ಬಿಡೋದಿದ್ರೆ ಬಿಡುತ್ತೆ. ನಂತರ ಬೇಳೆ ಸಾಂಬಾರು ಖಾರದ ಪುಡಿನ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಾನು ಇಲ್ಲಿ 2 ಸ್ಪೂನ್ ಹಾಕೋತೀನಿ. ನಾನು ತಗೊಂಡಿರುವಂತಹ ಇಷ್ಟು ತರಕಾರಿಗೆ 2 ಸ್ಪೂನು ಬೇಕಾದಷ್ಟು, ಇನ್ನೇನು ಹಾಕೋಂಗಿಲ್ಲ. ಸ್ವಲ್ಪ ನೀರು ಹಾಕಿ ಅದು ಚೆನ್ನಾಗಿ ಬೇಯಲಿ, ಒಂದಕ್ಕೊಂದು ಖಾರ ಉಪ್ಪು ಎಲ್ಲ ಹಿಡಿಲಿ ಅಂತ ನೀರು ಹಾಕಿ ಅದು ಮುಚ್ಚಿಟ್ಬಿಟ್ರೆ ನೀಟಾಗಿ ಬೆಂದು ಅದು ಗಟ್ಟಿ ಆಗುತ್ತೆ. ಸೊ ಗಟ್ಟಿ ಆದರೆ ಪಲ್ಯ ರೆಡಿ ಆಗುತ್ತೆ. 1-2 ನಿಮಿಷ ಬಿಡಿ. ಸೊ ಕೊತ ಅಂತ ಬೇಯ್ತಾ ಇದೆ. ಸೊ ಪಲ್ಯನೂ ರೆಡಿ ಆಗಿದೆ. ಇವಾಗ ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೊಂಡು ನಿಮಗೆ ರೊಟ್ಟಿಗೋ ಚಪಾತಿಗೋ ಪರೋಟಕ್ಕೋ ತಟ್ಟಂತ ಮಾಡಿ ಪಂಟಂತ ತಿನ್ನಿ. ಹೊಸ ರೆಸಿಪಿಗಾಗಿ ರಕ್ಷು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ. ನೀವು ಹೆಚ್ಚು ಪ್ರೋತ್ಸಾಹ ಕೊಟ್ಟಷ್ಟು ನನಗೆ ಗೊತ್ತಿರುವ ಆದಷ್ಟು ರುಚಿಗಳನ್ನು ನಾನು ವಿಡಿಯೋ ಮುಖಾಂತರ ತೋರಿಸ್ತೀನಿ. ನೀವು ಹೆಚ್ಚು ನೋಡಿಲ್ಲ, ಲೈಕ್ ಕೊಟ್ಟಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ನಮಗೆ ಒಂದು ಪ್ರೋತ್ಸಾಹ ಸಿಗಲ್ಲ. ನಮಗೊಂದು ಎನರ್ಜಿ ಬೇಕು ಅಂತ ಅಂದರೆ ನಿಮ್ಮ ಲೈಕು, ಶೇರು ಹಾಗೆ ಕಮೆಂಟ್ಸ್ಗಳೇ ನಮಗೊಂದು ಪ್ರೋತ್ಸಾಹ ಅಂತ ಹೇಳ್ತಾ, ಏನು ಮಾಡಬೇಕು, ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ತಿಳಿಸ್ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.